ಇತಿಹಾಸ ಪ್ರಸಿದ್ಧ ತಾತಯ್ಯನ ಜಾತ್ರಾ ಮಹೋತ್ಸವ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ತಾತಯ್ಯನ ಜಾತ್ರೆ. ಜಾತ್ರೆಯ ಪ್ರಯುಕ್ತ ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಂತಿ ಸಭೆ. ಚಿಕ್ಕನಾಯಕನಹಳ್ಳಿಯ ಶ್ರೀ ಹಜಾರತ್ ಸೈಯದ್ ಮೊಹಿದ್ದೀನ್ ಶಾ ಖಾದ್ರಿ ಅವರ 66ನೇ ವರ್ಷದ ತಾತಯ್ಯನವರ ಜಾತ್ರೆ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿತ್ತು. ಯಾವ ದಿನಾಂಕದಂದು ಮಾಡಬೇಕು ಅನ್ನೋ ವಿಚಾರ ಚಿಕ್ಕನಾಯಕನಹಳ್ಳಿಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೇ ಕಾರಣಕ್ಕೆ ಪೊಲೀಸರು ಮತ್ತು ಹಿಂದೂ ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಶಾಂತಿ ಸಭೆಯನ್ನ ನಡೆಸಿ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕವನ್ನ ನಿಗದಿಗೊಳಿಸಲಾಗಿತ್ತು. ಇದೇ ಫೆಬ್ರವರಿ 16 ಮತ್ತು 17ನೇ ತಾರೀಕಿನಂದು ಉರುಸ್ ಆಚರಿಸಲು ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಉರುಸ್ ಆಚರಿಸುವ ಕುರಿತು ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಉರುಸ್ನಲ್ಲಿ ಸರ್ಕಾರಿ ಪ್ರೌಢಶಾಲಾ ಆವರಣ ಹಾಗೂ ಡಿವಿಪಿ ಶಾಲೆಯ ಆವರಣದಲ್ಲಿ ಜಿದ್ದಾಜಿದ್ದಿ ಕಾವಲ್ಲಿ ಆಯೋಜಿಸಲಾಗಿದ್ದು, ಮುಂಬಯಿ ಮತ್ತು ಕೊಲ್ಲಾಪುರ ತಂಡದಿಂದ ನಡೆಯಲಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚಲನಚಿತ್ರ ನಟ ನಟಿಯರಿಂದ ಆರ್ಕೆಸ್ಟ್ರಾ ಆಯೋಜಿಸಲಾಗಿದೆ. ಇನ್ನು ಉರುಸ್ ಉತ್ಸವವನ್ನ ಬಿಎಚ್ ರಸ್ತೆಯ ಮೂಲಕ ಮೆರವಣಿಗೆ ಸಾಗಲಿದೆ. ಇನ್ನು ಶಾಸಕರಾದ ಸಿಬಿ ಸುರೇಶ್ ಬಾಬು ಮಾತನಾಡಿ, ನಮ್ಮೂರಿನ ಹಿರಿಮೆ ಗೌರವವನ್ನ ಜಾತಿ ಭೇದ ಇಲ್ಲದೆ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿದ್ದು, ಹಿರಿಯರ ಮಾರ್ಗದರ್ಶನದಂತೆ ಅದ್ದೂರಿಯಾಗಿ ಆಚರಿಸೋಣ ಎಂದಿದ್ದಾರೆ. ಇನ್ನು ತಹಸೀಲ್ದಾರ್ ಮಮತಾ ಎಂ ಮಾತನಾಡಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರುವಾಸಿಯಾದ ಜಾತ್ರೆಯಲ್ಲಿ ಇಲಾಖೆ ಕಡೆಯಿಂದ ಸಂಪೂರ್ಣ ಸಹಕಾರ ಇರಲಿದ್ದು, ಆಚಾರ ವಿಚಾರಗಳಲ್ಲಿ ನಾವು ಕೂಡ ಭಾಗವಹಿಸುತ್ತೇವೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೆ ಸುಸೂತ್ರವಾಗಿ ಜಾತ್ರೆ ನೆರವೇರಲಿದೆ ಎಂದಿದ್ದಾರೆ. ಇದನ್ನು ಸಕ್ಕರೆ ಓದಿಸ್ತೀವಿ, ಎಲ್ಲರೂ ಕೂಡ ಎಲ್ಲ ಜಾತಿಯವರು ಎಲ್ಲರೂ ಸೇರಿ ಎಲ್ಲ ಧರ್ಮದವರು ಕೂಡ ಮಾಡ್ತೀವಿ. ಇದೊಂಥರ ವಿಶೇಷವಾಗಿದೆ ನಮ್ಮಲ್ಲಿ ತಾತಯ್ಯನವರು ಫಾತಿಮಾ ಇದು ಎರಡೂ ಕೂಡ ನಾವು ತುಂಬ ಅಪಾರವಾದಂಥ ಗೌರವದಿಂದ ನಾವೆಲ್ಲರೂ ಕೂಡ ನಡ್ಕೋತೇವೆ. ಪ್ರತಿ ಶುಕ್ರವಾರ ಇಲ್ಲಿ ಎಲ್ಲ ಸಮಾಜದವರು ಬಂದು ಅವ್ರದ್ದೇ ಆದಂಥ ಭಕ್ತಿಯಿಂದ ಆ ತಾತಯ್ಯನಿಗೆ ನಡ್ಕೊಳ್ಳೋವಂಥದ್ದನ್ನ ನಾವೆಲ್ಲರೂ ಕೂಡ ರೂಢಿ ಮಾಡ್ಕೊಂಡಿದ್ದೀವಿ. ಇದರಿಂದ ಇಲ್ಲಿ ಏನಾದರೂ ಕೂಡ ಇಲ್ಲಿ ಯಾವುದಕ್ಕಾದ್ರೂ ತೊಂದರೆ, ಈಗ ನಾವೆಲ್ಲದನ್ನೂ ಕೂಡ ಕೇಳಿದ್ವಿ, 18ನೇ ತಾರೀಕು ಮೇಲೆ ನಮಗೆ ಉಪವಾಸ ಸ್ಟಾರ್ಟ್ ಆಗುತ್ತೆ, ರಂಜಾನ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ನಮ್ಮಲ್ಲಿ ಕವಾಲಿ ನಡೀತಕ್ಕಂಥದ್ದು 17ನೇ ತಾರೀಕು. ಆದ್ದರಿಂದ 17 ಸಂಜೆಯಿಂದ ಏನಾದರೂ ಕೂಡ ನಿಮಗೆ ಚಂದ್ರ ಕಾಣಿಸಿದ್ರು ಏನೋ ಅವತ್ತಿಂದ ಪ್ರಾರಂಭ ಮಾಡೋದು. 18ಕ್ಕೆ ಅಂತ ಒಂದು ಇದರಲ್ಲಿ ಎಲ್ಲ ಕೂಡ ಇಡೀ ದೇಶದಲ್ಲಿ ಟೆಂಟೇಟಿವ್ ಆಗಿ 18ನೇ ತಾರೀಕಿನಿಂದ ನಾವು ಉಪವಾಸಕ್ಕೆ ಪ್ರಾರಂಭ ಮಾಡೋದಕ್ಕೆ ಇದೆ ಅಂತಕ್ಕಂಥದ್ದಿದೆ. ಇದು ಬಿಟ್ಟರೆ ಏನಾಗಿದೆ, 23ನೇ ತಾರೀಕಿಂದ ಮತ್ತೆ ಎಕ್ಸಾಮ್ ಇದೆ. ಮುಂದಿನ ವಾರನೂ ಮಾಡೋಕ್ಕಾಗಲ್ಲ. ಹಿಂದೆ 10ನೇ ತಾರೀಕು ಎಲ್ಲ ಎಕ್ಸಾಮ್ಸ್ ಇತ್ತು, ಪ್ರಿಪ್ರೇಟರಿ ಎಲ್ಲ ಕೂಡ ನಡೀತಾ ಇದೆ. ನಮ್ದು ಏನಂದರೆ ಬರೀ ಉರ್ಸು ಇಲ್ಲಿ ಮಾಡಲ್ಲ, ನಾವು ಫೀಲ್ಡಲ್ಲಿ ಮಾಡ್ತೀವಿ. ನಮ್ಮ ಇಲಾಖೆಯಿಂದ ಪೊಲೀಸ್ ಇಲಾಖೆ ಬೆಲೆ ಸಹಕಾರಬೇಕು, ಎಲ್ಲ ಸಹಕಾರಗಳನ್ನು ನಾವು ಕೊಡ್ತೀವಿ. ಸೊ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಈಗಲೂ ಕೂಡ ಹಾಗೆ ನಡೆಯುತ್ತೆ. ಬಟ್ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಾಗ ಅಷ್ಟೇ ನಾವು ಆ ಪದ್ಧತಿಯ ಒಳಗಡೆ ನಾವು ಎಲ್ಲರಿಗೂ ಅಕ್ಕಿ ಹೋಗ್ತು. ಅದನ್ನು ನಾವೇನು ಕೂಡ ಆ ಪದ್ಧತಿಗಳಿಗೆ ಆಚಾರ ವಿಚಾರಗಳಿದೆ, ಅದಕ್ಕೆ ನಾವು ಕಟ್ಟಿಕೊಳ್ಳೋದಿಲ್ಲ. ಸೊ ಅದಕ್ಕೆ ನಾವು ಜೊತೆಗೆ ಆಚರಣೆಗಳಲ್ಲಿ ಆಚಾರ ವಿಚಾರಗಳಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೀವಿ. ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಅಂತ ಹೇಳ್ತಾ ಹೆಚ್ಚು ಇದ್ರ ಬಗ್ಗೆ ನನಗೆ ಬಟ್ಟೆ ಇಲ್ಲದೆ ಇರೋದ್ರಿಂದ ಸರ್ ಮಾತಾಡಿದ್ದಾರೆ. ಸೊ ಎಲ್ಲ ಮಕ್ಕಳು ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದಕ್ಕೆ ನಾವು ಜೊತೆ ಇರ್ತೀವಿ. ಆದರೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನೋದಷ್ಟೇ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ನಮ್ಮದು ಉದ್ದೇಶ ಇರುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ತೀವಿ. ಜೊತೆಗೆ ನಿಮ್ಮ ಆಚಾರ ಪದ್ಧತಿಗಳಿಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ಇನ್ನು ರಾಜ್ಯದ ನಾನಾ ಭಾಗಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸುಮಾರು 30,000ಕ್ಕೂ ಹೆಚ್ಚು ಜನ ಸೇರಿ ಜಾತ್ರೆ ನಡೆಸೋದ್ರಿಂದ ಜಾತ್ರೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಅಧಿಕಾರಿಗಳು ನಿರ್ವಹಿಸುತ್ತಾರೆ ಎಂದು ಪಿಎಸ್ಐ ಹೇಮಂತ್ ಕುಮಾರ್ ತಿಳಿಸಿದರು. ಆಫೀಸರ್ಸಿಗೆ ತುಂಬ ಧನ್ಯವಾದಗಳು. ನೀವೆಲ್ಲರ ಸಹಕಾರ ನಮಗಿರಬೇಕು. 3 ದಿವಸ ಎಲ್ಲರೂ ವಿಜೃಂಭಣೆಯಿಂದ ಇಡೀ ದೇಶನೇ ಚಿಕ್ಕನಾಯಕನಹಳ್ಳಿ ಕಡೆಗೆ ನೋಡೋ ಥರ ಅದ್ದೂರಿಯಾಗಿ ಜಾತ್ರೆ ಮಾಡಬೇಕು ಅನ್ನೋ
ಅನ್ನೋದು ಒಂದೇ ಉದ್ದೇಶ ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ತಾತಯ್ಯನವರ ಮಸೀದಿಯ ಮುಖ್ಯಸ್ಥರು, ತಾತಯ್ಯ ಸಮಿತಿಯ ಅಧ್ಯಕ್ಷರುಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.